ಭಾರತಿ, ಏ ಭಾರತಿ, ಏ ಎಲ್ಲಿದೆ? ಬಂದೆ ತಡ್ರಿ. ಬೇಗ ಬಾ ಅಂತ ಹೇಳಿದ್ರೆ ಅಲ್ಲೇ ನಿಂತಿರ್ತೀಯಲ್ಲ. ಕರೆದ್ರ? ಇಲ್ಲ, ಆನಂದ್ ಹೆಚ್ಚಾಗಿ ಕೂಗಿದೆ. ಸ್ವಲ್ಪ ಈ ಕಡೆ ನೋಡು, ಆ ಕಡೆ ನೋಡು. ಮತ್ತೆ ಹಿಂಗ ಪೋಸ್ ಕೊಟ್ಟು ನಿನ್ನ ಫೋಟೋ ಹೊಡ್ಯಾಕ ಕರ್ಸಿದ್ ನೀನು. ಹೋಗಿ ನೀರು ತಗೊಂಡು ಬರೋಗ. ಅಯ್ಯೋ ಶಿವನೇ, ಅಲ್ಲ ರೀ, ಈ ರೀತಿ ಹೇಳೋದಕ್ಕೆ ಇಷ್ಟು ಟವರ್ ಮಾಡ್ಬೇಕಾ? ಸ್ವಲ್ಪ ಇರಿ, ತರ್ತೀನಿ. ಮದುವೆ ಆದ್ರೆ ನನ್ನ ಮಗ ಬದಲಾಗ್ತಾನಂತ ನಾ ಹೇಳಿದ್ನಿಲ್ಲ ನಿಮಗ. ಈಗ ಆಗಿದ್ದಾದ್ರೆ ಏನು ಅದ್ ಮೊದಲು ಹೇಳ. ಏನಾಗೈತೆ ಅಂತ ಕೇಳ್ತಿರಲ್ರಿ. ನನ್ನ ಮಗ ಹೊರಗಿಂದ ಒಳಗ್ ಬಂದ ಅಂದ್ರೆ ಯವ್ವ ಕಾಲಿಗೆ ನೀರ್ ಕೊಡ್ಬೇ, ಯವ್ವ ಕುಡಿಯಕ್ ನೀರ್ ಕೊಡ್ಬೇ ಅಂತಿದ್ದಿ. ಈಗ ಎಲ್ಲದಕ್ಕೂ ಹೆಂಡ್ತಿನ ಹೋದ್ರಾಕತ್ತಾನ. ಕರೆದ್ರೆ ಏನ್ ತಪ್ಪಾತು? ತನ್ನ ಹೆಂಡ್ತಿನ ಅವನ್ ಕರೀತಾನ. ಮತ್ತ ನಾನು ನಿನಗೆ ಮದುವೆ ಆಗಿಂದ ಹಂಗ ಕರಿತಿರ್ಲಿಲ್ಲ ಏನ? ಬಿಡ್ರಿ, ನಮ್ಮಂಗ ಇವೇನು ಪ್ರೀತಿ ಮಾಡ್ಯಾವು ಅಂತೀನಿ. ಏ ತಮ್ಮ, ನೀ ಏನ್ ಅನ್ಕೋಬೇಡ, ಸುಮ್ನೆ ಮಜಾಕ್ ಮಾಡ್ದೆ ಅಷ್ಟೇ. ಆತ್ ಬಿಡ್ಬೇಯವ್ವ, ನಿನ್ನ ಕರಿದಿದ್ದ ತಪ್ಪಾತ್, ನಂದ ತಪ್ಪಾತ ಬಿಟ್ಬಿಡು. ಏ ಹುಚ್ಚ, ನೀ ಹಿಂಗಿರೋದನ್ನ ನೋಡ್ಬೇಕು ಅಂತ ನನಗೆ ಎಷ್ಟು ದಿವಸದಿಂದ ಕನಸ್ಕೊಂಡಿದ್ದೆ ಗೊತ್ತೈತೇನ? ಸುಮ್ನೆ ನಿನ್ನ ಮನಸ್ಸು ಹೆಂಗೈತಿ ಅಂತ ನೋಡಾಕ ಹಂಗ ಮಾತಾಡ್ದೇನಾ. ಮಾತಾಡಿ ಮಾತಾಡಿ ಮತ್ ಮುಚ್ಕೊಳಕ್ ಹೋಗ್ಯಲ್ಲ. ಮಳ್ಳಿ ಹಳೆ ಮಳ್ಳಿ ಕೇಳಿದೇನ ನಮ್ಮ ಅವ್ವಪ್ಪನ ಮಾತುಗಳ? ಈಗ ಸ್ಟಾರ್ಟ್ ಆತ, ಇನ್ನ ಮುಂದೆ ನೋಡಿ ಅಂತ ಅವ್ರದ್ದು. ಅವಾಗ ಹೇಳ್ತಾನ, ಅವನ ಮಾತು ಏನ್ ಕೇಳ್ತೀನಿ. ಎಲ್ಲತ್ತೆ ಬಾಳಿದ್ರಿ ನಿಮ್ಮ ಹಾಗೆ ಬದುಕಬೇಕು. ಯಾಕೆಂದ್ರೆ ಅಂದ್ರೇನೆ ಈ ಮನೆ ಯಾವತ್ತಿದ್ರೂ ಸ್ವರ್ಗವಾಗಿರತ್ತೆ. ಕೂಲಿ ಮಾಡಿ ತಿಂದ್ರು ಚಿಂತೆ ಇಲ್ಲ, ಮನಸ್ಸಿಗೆ ಮಾತ್ರ ತುಂಬಾ ನೆಮ್ಮದಿ ಇರತ್ತೆ. ಅಲ್ಲ, ನೀನ್ ಯಾಕ ಕೂಲಿ ಮಾಡಕ್ ಹೋಗ್ತಿ? ಕೂಲಿ ಮಾಡೋಂಥದ್ದು ಏನಾಗಿತ್ತೀಗ? ನಮ್ಮ ಅವ್ವಪ್ಪ ಗಳಿಸಿಟ್ಟಿದ್ದ ಸಾಕಷ್ಟು ಐತಿ, ಅದನ್ನ ಮಾಡ್ಕೊಂಡು ಹೋದ್ರನ ಸಾಕಾಗ್ತೈತಿ. ಇನ್ನು ಯಾರ ಮುಂದ ನಾವು ಕೈ ಚಾಚೋ ಅವಶ್ಯಕತೆನೇ ಇಲ್ಲ. ಏ ತಮ್ಮ, ಮಾತಿ ಹಂಗ ಅಂದಳಕಿ. ನೋಡುವ ತಂಗಿ, ಈ ಆಸ್ತಿ ನಾ ಗಳಿಸಿನ ಅನ್ನೋದಕ್ಕಿಂತ ನಿನ್ನ ಗಂಡ ತನ್ನ ತಮಗಳನ್ನ ಕರ್ಕೊಂಡು ದುಡ್ದಾನಂತ ಹೇಳಿ ದೇವ್ರಿಷ್ಟು ಕೊಟ್ಟ ನಮ್ಗೆ. ನೋಡುವ ತಂಗಿ, ನನ್ನ ಮಗ ಜೀವನದಾಗ ಬಹಳ ಕಷ್ಟಪಟ್ಟಾನ, ಅದಕ್ಕೆ ಇರ್ಬೇಕು. ಆ ದೇವ್ರು ಬಂಗಾರದಂತ ಹೆಂಡತಿನ ಕೊಟ್ಟಾನ ಅವಂಗ. ನೋಡು ಗಿರ್ಜಾ, ನೋಡ ಗಿರ್ಜಾ, ದೇವ್ರು ಯಾವತ್ತಿದ್ದು ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡ್ತಾನ. ಅದಕ್ಕ ಇಂಥ ಬಂಗಾರದಂತ ಸೊಸಿಕ್ಕ ನಮಗ. ಬರ್ರಿ, ಬುದ್ಧಿ ಎಲ್ಲಿಟ್ಟಿರಿ? ಏನ್ ಮಾತಾಡ್ಕೋತ ಹಿಂಗ ನಿಲ್ತಿರೋ ಹೆಂಗ? ಬರ್ರಿ, ನಾವ್ ಹೊರಗೆ ಹೋಗೋಣ. ಏ ತಮ್ಮ, ಹೇಳೋದು ಮರ್ತೆ ನೋಡ, ಒಂದ್ 4 ದಿವಸ ಹೊಲದ ಕಡೆ ಹೋಗ್ಬೇಡ ನೀ. ಹೊಲಕ್ಕೆಲ್ಲ ಹೋಗಕ್ ಹೋಗ್ಬೇಡ, ಮನ್ಯಾಗ ಇರು. ಆತಿಲ್ಲ? ಅತ್ತೆ, ರೈತರ ಮಕ್ಕಳು ಯಾವತ್ತಿದ್ರೂ ದುಡಿದು ತಿನ್ಬೇಕು. ಮನೆಗೆ ಮಡದಿ ಬಂದಿದ್ದಾಳೆ ಅಂದ ಮಾತ್ರಕ್ಕೆ ಕಾಯಕವನ್ನು ಬಿಡೋದಕ್ಕೆ ಸಾಧ್ಯವೇನೋ ಅತ್ತೆ? ಅತ್ತೆ, ಹಾಗಾದ್ರೆ ನಾನು ಇವತ್ತು ಇವ್ರ ಜೊತೆ ಹೊಲಕ್ಕೆ ಹೋಗ್ತೀನಿ. ಏನ್ ಬುದ್ಧಿ ಹಾಕಿದಲ್ಪ ದೇವ್ರಿ ಹುಡುಗಿ ಅಂತೀನಿ. ನೋಡುವ ತಂಗಿ, ಮನ್ಯಾಗ ಮಾಡ್ತಿ ಅಂದ್ರ ಬೇಕಾದಷ್ಟು ಕೆಲಸ ಬಿದ್ದಾವ. ಅದ್ರಾಗ ನಿನ್ನ ಗಂಡನ ತಮಗಳನ್ನ ಜೊಕ್ಕ ಮಾಡೋದ್ರೊಳಗಾಗ ನಿನಗೆ ರಗಡಾಗಿ ಸಾಕಾಗಿ ಹೋಗ್ತೈತಿ. ಅವರು ನನ್ನ ಗಂಡನ ತಮ್ಮಗಳಲ್ಲ, ಅವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ನಾನು ಜೋಪಾನ ಮಾಡ್ತೀನಿ ಮಾವ. ಹೌದು ಹೋಗುವ, ನಿನ್ನ ಎಷ್ಟು ಹೊಗಳಿದ್ರು ಕಡಿಮೆ ಐತಿವ ತಂಗಿ, ಎಷ್ಟು ಹೊಗಳಿದ್ರು ಕಡಿಮೆ. ನಿಮಗಂತೂ ಒಂಚೂರು ಬುದ್ಧಿ ಇರೋದ ಕೊಟ್ಟಿಲ್ಲ ದೇವ್ರ. ನಿನಗಾರ ಐತೋ ಇಲ್ಲ? ಏನ್ರಿ, ಮದುವೆಯಾಗ ಹೊಸ್ತಾಗ ಅದಾವು, ಅವ್ರಿಬ್ಬರನ್ನು ಬಿಡೋದು ಬಿಟ್ಟು ಏನು ಒಟ 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 ಹಚ್ಚಿರಿ. ಬರ್ರಿ, ಹೊರಗೆ ಸುತ್ತಾಡ್ಕೊಂಡ್ ಬರೋಣ. ಯವ್ವ, ನಾವ್ ಒಂಚೂರು ತೋಟದ ಕಡೆಗೆ ಹೋಗಿ ಬರ್ತೀವ, ಬರ್ರಿ. ಅತ್ತೆ, ಅತ್ತೆ, ನಡ್ಕೊಂತ ಹೋಗ್ತೀರೇನು? ಇಲ್ವಾ ತಂಗಿ, ಇಲ್ಲೇ ಹಳದಂಡಿಗೆ ಹೊಲ ಐತಿ. ಮತ್ ನಿಮ್ಮತ್ತಿಗೂ ನಾನು ಕೂಡ ನಡ್ಕೋತ ಬರೋದಂದ್ರೆ ಬಹಳ ಇಷ್ಟ. ಹೊಳ ನೋಡ, ಗಡ 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 ನಾನು ಹೋಗ್ತೀನಿ. ಏನ್ರಿ ಹಾಗೆ ಮುಖ ನೋಡ್ಕೊಂತ ನಿಂತು ಬಿಟ್ರಲ್ಲ? ಹೊಲಕ್ಕೆ ಹೋಗೋದಕ್ಕೆ ಹೊತ್ತಾಗತ್ತೆ, ಬರೀ ಹೋಗೋರಂತೆ. ಹೊಲಕ್ಕೆ ಹೋಗಬೇಡ ಅಂತ ನಮ್ಮ ತಂದೆ ತಾಯಿ ಆಜ್ಞೆ ಆಗೈತಿ. ಏನು 4 ದಿನ ಈ ಮನೆ ಬಿಟ್ಟು ಅಳಗಾಡಂಗಿಲ್ಲ, ನಾನು ಹೊಲಕ್ಕೆ ಹೋಗೋದಿಲ್ಲ. ಈಗ ನಾನು ನಿಮ್ಗೆ ಅಪ್ನೆ ಮಾಡಾಕತ್ತೇನು ಇವತ್ತು ನೀವು ಹೊಲಕ್ಕೆ ಹೋಗ್ಲೇಬೇಕಂತ?
ಹಿರಿಯರು ಹೇಳಿಂದ ಮುಗಿದು ಹೋತು. ನಿನ್ನ ಆಜ್ಞೆ ಯಾರು ಕೇಳ್ತಾರ? ಸರಿ ಹಂಗಾರ ಬರ್ರಿ ಇವತ್ತು ನಿಮ್ಗೆ ಊಟನ ಕೊಡಂಗಿಲ್ಲ ನಾನು. ಊಟ ಕೊಡುದಿಲ್ಲ. ನನಗೆ ಊಟ ಕೊಡದಿದ್ರ ನಡಿತೈತಿ. ಆದ್ರ ನಾ ಮಾತ್ರ ಹೊಲಕ್ಕೆ ಹೋಗುದಿಲ್ಲ. ಅಲ್ಲ ಬರ್ತಿ, ನನ್ನ ಅವ್ವ ಅಪ್ಪಗ ನೀ ಏನು ಮೋಡಿ ಮಾಡಿದಿ ಅಂತೀನಿ. ಬರೇ ಕುಂತ್ರ ಸೊಸಿ, ಎದ್ ನಿಂತ್ರ ಸೊಸಿ. ಊರು ಮಂದಿ ಮುಂದೆ ಹೇಳ್ತಾಳ ನನ್ನ ಸೊಸಿ ಬಂಗಾರದಂತ ಸೊಸಿ ಅಂತ ಮೋಡಿ ಏನ್ ಮಾಡಿದಿ ಅಂತ ನೀನು. ನಾನೇನ್ ಮಾಡಕ್ ಹೋಗಲ್ರಿ ಅವ್ರಿಗೆ. ತಂದೆ ತಾಯಿ ಅಂತ ಅತ್ತೆ ಮಾವಂದಿರು, ದೇವರಂತ ನೀವು, ಇದ್ರ ಬೇರೆ ಇದೆಲ್ಲ ಇರ್ಬೇಕಾದ್ರೆ ನಾನೇನ್ ಮಾಡ್ಲಿ? ಅದು ಅಲ್ಲದೆ ನನ್ನ ಮಕ್ಕಳಂತಿರುವ ನನ್ನ ಮೈದುನರು. ಹೌದು, ನಿನ್ನ ಮಾತು ಕೇಳಿದ್ರೆ ನನಗೆ ಊಟ ನಿದ್ದಿನ ಹಾರಿಯೋತು. ಬರ್ತಿ ಬಾಯಿಲಿ? ಯಾಕ್ರಿ ಇಲ್ಲೇ ಹೇಳಿ. ಇಲ್ಲ, ಇಲ್ಲಿ ಬಂದ್ರೆ ಹೇಳ್ತೀನಿ. ನಾನ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಅದೇನಂತ ಹೇಳಿ. ಹೌದಾ? ಬರೋದಿಲ್ಲ. ನೋಡ್ ಭಾರತಿ, ನನ್ನ ತಂದೆ ತಾಯಿ ಹೇಳಿದಂಗ ನಾ ಎಷ್ಟು ದಿನ ಹೊಲದಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ದುಡಿದೆ. ಆ ಭೂತಾಯಿ ಮೇಲೆ ಬೆವರು ಸುರಿಸಿದಾಗ ಆ ಭೂತಾಯಿ ನಾ ಇನ್ನೂವರೆಗೆ ಒಂದು ತುತ್ತು ಅನ್ನಕ್ಕೆ ಕಡಿಮೆ ಆಗದಂಗ ನಮ್ಮನ್ನು ಜಪಾನ್ ಮಾಡಿದಳು. ಭಾರತಿ, ಹಿರಿಯರು ಒಂದು ಮಾತು ಹೇಳಿದ್ರು ನೋಡು, ದುಡಿತವೇ ದುಡ್ಡಿನ ತಾಯಿ ಅಂತ. ಅವ್ರ ಮಾತೆಂದು ಸುಳ್ಳೋದಿಲ್ಲ. ಭೂತಾಯಿ ಒಲದು ಬಂದ್ರ ಈ ಮಣಿ ಸ್ವರ್ಗನ ನೋಡು. ಈ ಸ್ವರ್ಗದ ಬಾಗಿಲಿನಲ್ಲಿ ಬೆಳಕು ತಂದ ನೀನು ದಾರಿದೀಪ ನೀನು. ನನ್ನನ್ನು ಹೊಗಳೋದು ಸಾಕು ಮಾಡಿ, ಮೊದಲು ಹೊಲಕ್ಕೆ ಹೋಗೋದಕ್ಕೆ ಹೊತ್ತಾಗತ್ತೆ. ಹೊಲಕ್ಕೆ ಹೋಗಿ ಆ ನಂತರ ನಾನು ಅಲ್ಲಿ ಬುತ್ತಿ ತರ್ತೀನಿ. ಯಾಕೆ ಇಲ್ಲಿ ಹೇಳಿದ್ರೆ ಆಗೋದಿಲ್ಲ? ಅಲ್ಲಿ ಹೇಳುವಂತ ವಿಷಯ ಏನೈತಿ? ಅದೇನಿಲ್ಲ ರೀ, ನನಗೂ ಕೂಡ ಆ ಭೂತಾಯಿ ಮಡಿಲಲ್ಲಿ ಬೆಳೀತಿರುವ ಪೈರನ್ನು ನೋಡ್ಬೇಕು ಅನ್ನೋ ಆಸೆ. ಅದು ಅಲ್ಲದೆ ನಾನು ಹೊಲಕ್ಕೆ ಬರ್ತೀನಲ್ಲ, ಆವಾಗ ಓಹೋ ಓಹೋ
ಆಸೆ ಬೇರೆ ನನ್ನ ಕೇಳೆ ನನ್ನ ನೆನಪೇ. ನಾವೆಂದೂ ಹೀಗೆ ನಲಿವ, ನಾವೆಂದೂ ಹೀಗೆ ನಲಿವ. La 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 la, la 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 la. ಅಣ್ಣಯ್ಯ, ಅಣ್ಣ, ಅಣ್ಣ, ಅತ್ತಿಗೆಮ್ಮ. ಅಣ್ಣ, ಅತ್ತಿಗೆಮ್ಮ, ಎಷ್ಟು ಸೊಗಸಾಗಿ ಹಾಡ್ತಿದ್ರಿ ಅಣ್ಣ. ಇನ್ನೊಂದು ವಿಷಯ, ನೀನು ಮನಸ್ಸು ನೋಯಿಸ್ಕೊಳ್ಳಲ್ಲ ಅಂದ್ರೆ ನಮ್ಮ ಸಲುವಾಗಿ ಇನ್ನೊಂದು ಚೂರು. ಹೌದಣ್ಣ, ಅಣ್ಣ ಹೇಳಿದಂಗ ಇನ್ನೊಂದ್ಸಲ ನಮಗೋಸ್ಕರ ಹಾಡೋಣ. ಯಾಕ್ರೋ ತಮ್ಗೌಡ್ರ, ನನ್ನ ಜೊತೆ ಹುಡುಗಾಟಿಕೆ ಮಾಡ್ತೀರೇನು? ಆಯ್ತ್ರಪ್ಪ, ನಿಮ್ಮ ಅತ್ತಿಗೆ ಜೊತೆ ಹಾಡಿದ್ದ ನಾ ತಪ್ಪಾತು. ಅಣ್ಣ, ಏನಣ್ಣ ನೀನು? ನಿನ್ನ ಮ್ಯಾಲ ಇಷ್ಟೊಂದು ಪ್ರೀತಿಲೆ ಇನ್ನೊಂದು ಹಾಡಣ್ಣ ಅನ್ನೋದಕ್ಕೆ ಕೇಳಿದ್ರೆ ತಪ್ಪಾತಂತೀಯಲ್ಲಣ್ಣ. ಯಾಕ ನೀವಿಬ್ರು ಹಾಡು ಕುಣಿಯೋದ್ರಾಗ ನಾವು ಬಂದದ್ದ ತಪ್ಪಾಯ್ತೇನು? ಅಣ್ಣ, ಸಂತೋಷದಿಂದ ನಾವು ಹಾಡಣ್ಣ ಅಂತ ಕೇಳಿದ್ರ ತಪ್ಪಾಯ್ತು ಅಂತ ನಮ್ಮನ್ನ ಯಾವ ಪಾಪಕ್ಕೆ ನೂಗ್ಬೇಕು ಮಾಡಿದಿ ಅಣ್ಣ? ತಮ್ಮ, ನಾವ ಇಲ್ಲಿ ಬಂದದ್ದ ತಪ್ಪಾತ. ಬಾ, ನಾವು ಹೊಲಕ್ಕೆ ಹೋಗಿ ನಮ್ಮ ಕೆಲಸ ನಾವು ಮಾಡೋಣ. ಬಾ, ನಡಿ ಅಣ್ಣ, ನಡಿ, ಹೋಗು, ನಡಿ ಅಣ್ಣ. ಯಾಕ್ರಿಪ್ಪ, ಯಾಕೆ ಊಟ ಮಾಡೋದಿಲ್ಲ? ಮತ್ತೆ ಏನಮ್ಮ ಅತ್ತಿಗೆಮ್ಮ, ನಾವು ಇಷ್ಟೊಂದು ಪ್ರೀತಿಯಿಂದ ನಿಮ್ಮನ್ನ ಇನ್ನೊಂದು ಹಾಡಂದ್ರ ಅನ್ನ ತಪ್ಪಾತು ಅಂತ ನಮ್ಮನ್ನ ಪಾಪಕ್ಕೂ ನುಗ್ಸದಂಗೆ ಮಾಡಿದ. ನಾವಿಲ್ಲಿ ಬಂದದ್ದ ತಪ್ಪಾಯ್ತೇನು? ಹೌದು, ನಮಗ ಅವ್ವನ ಖರೆ, ಅವನಷ್ಟ ಅತ್ತಿಗೆಮ್ಮನು ಅವ್ವನ. ಅದಕ್ಕ ನಾ ಕೇಳಿದ ತಪ್ಪೇನತ್ತಿಗೆ? ತಮ್ಮ, ಅತ್ತಿಗೆಮ್ಮನ ಬಗ್ಗೆ ನೀ ಏನು ಹೇಳ್ತೀಯೋ, ಹೆತ್ತ ನನ್ನ ಅವನಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ನಮ್ಮ ಮ್ಯಾಲ ತೋರ್ಸ್ಯಾಳ. ಕೈ ತುತ್ತು ಮಾಡಿ ನಮಗ ಊಟ ಮಾಡಿಸ್ಯಾಳ. ಆ ಒಂದು ಪ್ರೀತಿಗೋಸ್ಕರ ಅಣ್ಣನ ಮೇಲಿನ ಮಾಯ ನಮಗೆ ಹೆಚ್ಚಾಗಿ ಇನ್ನೊಂದು ಹಾಡಂತ ಕೇಳಿದು ನಮ್ಗೆ ತಪ್ಪಾತು. ಅತ್ತಿಗೆಮ್ಮ, ಅಣ್ಣ, ನಿಮ್ಮನ್ನ ಕೇಳಿದ್ದಕ್ಕ ನಮ್ಮನ್ನ ತಪ್ಪಾತು, ನಮ್ಮನ್ನ ಕ್ಷಮಿಸ್ಬಿಡಣ್ಣ. ಬಾ ತಮ್ಮ, ಅಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣಂತ. ರೀ, ಸುಮ್ಮನೆ ಯಾಕೆ ಅವ್ರಿಬ್ರು ಮನಸ್ಸು ನೋಯ್ತಾ ಇದ್ದೀರ ನೀವು? ಅಲ್ಲ ರೀ, ಅವ್ರು ಏನು ಹೇಳಿದ್ರು? ಹಾಡು ಹಾಡು ಅಂತ ಹೇಳಿದ್ರು. ಅದಕ್ಕೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ತಪ್ಪಾಯ್ತು ಅಂತ ಯಾಕೆ ಅವ್ರು ಅನ್ಬೇಕು ಅಂತ? ಆತ್ ಬಿಡ್ರಪ್ಪ ತಮ್ಗೌಡ್ರ, ನಿಮ್ಮ ಅತ್ತಿಗೆನ ನಿಮ್ಮ ಕೈ ಹಿಡ್ದಾಳ ಅಂದ್ಕೂಡ್ಲೆ ನಂದೇನ್ ನಡೀತದಪ್ಪ? ಆಗ್ಲಿ ಅದ್ ಬಿಡ್ರಿ ಅಣ್ಣ. ನಾವ ಇನ್ನ ಕೂಡ ಮಾತಾಡಂಗಿಲ್ಲ. ನಾವ್ ಈ ಮನ್ಯಾಗಿನ ಊಟನೂ ಮಾಡಂಗಿಲ್ಲ. ಹೌದು, ನನಗೂ ಊಟ ಬೇಡ, ಹೋಗು, ನಡಿ ಅಣ್ಣ. ಬಾರೋ. ಯಾಕ್ರಪ್ಪ, ಯಾಕೆ ಊಟ ಮಾಡೋದಿಲ್ಲ ಏನಾಗ್ತೀರಿ? ಅದನ್ನ ಮೊದಲು ಹೇಳ್ರಿ. ಮತ್ತೆ ಏನಮ್ಮ ಅತ್ತಿಗೆಮ್ಮ, ನಾವು ತಮ್ಗಳು ಎಷ್ಟೊಂದ ಕೇಳ್ಕೊಂಡ್ರು ನೀವು ನಮ್ಮೆಲ್ಲ ತಪ್ಪು ಹೊರಿಸ್ರಿ ಅಂದ್ಮೇಲೆ ನಮಗೆ ಊಟ್ರಿ ಹೆಂಗೆ ಹೋಗ್ಬೇಕು ಹೇಳು? ಆತ್ಪ, ಒಂದು ಕೆಲಸ ಮಾಡ್ರಿ, ನೀವು ಇನ್ನು ಮ್ಯಾಲೆ ಹೊಲಕ್ಕೆ ಹೋಗ್ಬೇಡ್ರಿ. ನಾನ ಹೊಲಕ್ಕೆ ಹೋಗ್ತೀನಿ, ನೀವ ನಿಮ್ಮ ಅತ್ತಿಗೆನ ಜೊತೆ ಮಾತಾಡ್ಕೊತ. ಬೇಡಣ್ಣ, ಬೇಡ. ನೀ ಹೋಗ್ಬೇಡ. ನೀನು ಅತ್ತಿಗೆ ಕೂಡ ಕಾಲ ಕಳಿ. ಹೊಲ್ದಾಗ ಏನು ಕೆಲಸ ಇದ್ರೆ ನಾವು ಮಾಡ್ಕೋತೀವಿ. ಅಣ್ಣ, ಬಾ ಅಣ್ಣ, ಅಣ್ಣನ ಕಾಲು ಹಿಡಿದು ತಪ್ಪಾಯ್ತು ಅಂತ ಕೇಳೋಣ. ಅವನ ಮನುಷ್ಯಗೂ ನೋವಾಗಿರ್ಬೇಕು. ಬಾ ತಮ್ಮ. ನಿನ್ನ ಕಾಲಿಗೆ ಬೀಳ್ತೇವಣ್ಣ, ನಿನ್ನ ಕೈ ಮುಗಿದು ಕೇಳ್ತೀನಿ, ಇನ್ನೊಮ್ಮೆ ನಮಗ ತಪ್ಪಾಯ್ತು ಅಂತ ಮಾತ್ರ ಅನ್ಬೇಡಣ್ಣ. ಅಣ್ಣ, ಹಣದ ತಂದೆ ಸಮಾನ ನಾನು. ನೀನು ತಪ್ಪಾಯ್ತು ಅಂತ ಕೇಳಿ ನಮ್ಮನ್ನ ಯಾವ ಪಾಪಕ್ಕೆ ನಾನು ಹೋಗ್ತೀಯಾ? ನಿನ್ನ ಕೈ ಮುಗಿತೀನಿ, ತಪ್ಪಾಯ್ತು ಅಂತ ಮಾತ್ರ ಇನ್ನೊಮ್ಮೆ ಹೇಳ್ಬೇಡ. ಏಯ್, ಏನ್ರಿ ತಮ್ಗೌಡ್ರ, ಏನು ಹುಚ್ಚರಂಗ್ ಮಾತಾಡ್ತೀರಿ? ಇಷ್ಟಕ್ಕ ತಪ್ಪಾತು ಅಂತ ಕಾಲು ಹಿಡಿಬೇಕಾ? ಅಲ್ರು, ನಿಮ್ಮಂತ ತಮ್ಮಗಳಿಗೆ ಅಣ್ಣನಾಗಿ ಹುಟ್ಟಿದ್ದ ನನ್ನ ಪೂರ್ವ ಜನ್ಮದ ಪುಣ್ಯ ಇವತ್ತಿಗೆ ನನ್ನ ಜನ್ಮ ಸಾರ್ಥಕ್ಕಾಗಿ ಹೋಯ್ತು, ಸಾರ್ಥಕ್ಕಾಗಿ ಹೋಯ್ತು. ಭಾರತಿ, ನೋಡ್ಯಾ ನನ್ನ ತಮ್ಮನ ಗುಣಗಳನ್ನ? ಇಂದಿನಿಂದ ಇವರು ನಿನ್ನ ಮೈದುನರಲ್ಲ, ನಿನ್ನ ಒಡ ಹುಟ್ಟಿದ ಮಕ್ಕಳಂತ ನೀ ತಿಳ್ಕೊಂಡು. ಅಣ್ಣ, ನಾವು ನಿನ್ನ ಮಾತು ಎಂದರೆ ಮೀರಿದೇವೇನು? ಅಣ್ಣ, ನಮ್ಮನ್ನ ಹಡದ ತಾಯಿ ಸುಳ್ಳು ನಮ್ಮ ಅತ್ತಿಗೆಮ್ಮನ ಕರೆ. ನಮಗ
ನೀ ತಿಳ್ಕೊಂಡಾಗ ನಮ್ಮ ಅತ್ತಿಗಮ್ಮ ನಮ್ಮನ್ನ ಯಾವಾಗೂ ನೋಡ್ಕೊಂಡಿಲ್ಲಣ್ಣ. ತುಂಬಾ ಚೆನ್ನಾಗಿನೇ ನೋಡ್ಕೊಂಡಿದ್ದಾಳೆ. ನಿಮ್ಮ ಇಬ್ಬರ ಈ ಅಣ್ಣ ತಮ್ಮಂದಿರ ಪ್ರೀತಿಯನ್ನು ನೋಡಿದ್ರಿ ಹೇಳ್ತೀರಿದಷ್ಟು ಇದೆ. ಅದು ಅಲ್ಲದೆ ನಿಮ್ಮ ಒಬ್ಬರನ್ನೊಬ್ಬರು ಮಾತನ್ನು ಕೇಳ್ತಾ ಇದ್ರಿ ನನಗಂತೂ ಹಿಡಿಸಲಾರದಷ್ಟು ಸಂತೋಷವಾಗ್ತಾ ಇದೆ ರೀ, ಸಂತೋಷವಾಗ್ತಾ ಇದೆ. ತಮ್ಮ ಕೊಡ್ರ ನಿಮ್ಗೆ ಅತಿಗೆ ಮಾತನ್ನ ಈಕೆ ಮಾತು ಕೇಳ್ಕೊತ ಕುಂದ್ರಂದ್ರ ನಮ್ಗೆ ಊಟನೂ ಸಿಗೋದಿಲ್ಲ, ನಾವು ಹೊಲಕ್ಕೂ ಹೋಗೋದಿಲ್ಲ. ಮತ್ತೊಂದು ಮಾತ್ರಪ್ಪ ತಮ್ಗೊಡ್ರ, ಹಾನ ನಾಳೆ ನೀವು ಹೊಲಕ್ಕೆ ಹೋಗ್ಬೇಡ್ರಪ್ಪ. ಯಾಕಣ್ಣ? ಯಾಕಂದ್ರೆ ಹೊಸದಾಗಿ ಮದುವೆ ಆದ ನಂತರ ಮೊದಲನೇದಾಗಿ ಮಾವನ ಮನೆಗೆ ಹೋಗೋದ ರೂಢಿ ಐತಿ. ನಿಮಗ 1,000 ರೂಪಾಯಿ ಕೊಡ್ತೀನಿ, ಅದನ್ನ ತಗೊಂಡ ನಿಮ್ಮ ಮಾವನ ಮನೆಗೆ ಹೋಗಿ ಒಂದು 4 ದಿವಸ ನಿಂತ್ಕೊಂಡು ಬಂದ್ಬಿಡಿ. ಆಯ್ತಣ್ಣ, ಬಹಳ ಖುಷಿ ಆಯ್ತು. ನಮ್ಮ ಮನೆಯಲ್ಲಿ ದಿನವೂ ಮಿನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚೇನಿನ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚೇನಿನ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ